ಎಲ್ಲರಿಗೂ ಅಸ್ಸಲಾಂ ವಲೈಕುಮ್, ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಈ ಹೋಟ್ಲವ್ರದ್ದು ಒಂದು ತುಂಬಾ ಋಣ ಇದೆ ನನ್ನ ಮೇಲೆ. 3 ದಿವಸ ನನ್ನ ಗಾಡಿ ಕೆಟ್ಟೋಗಿ ನಿಂತಿತ್ತು. ಈ ಹೋಟ್ಲ ಹತ್ರ ಊಟ ಮಾಡಿಸಿದ್ದಾರೆ, 3 ದಿನ ಊಟ ಕೊಟ್ಟಿದ್ದಾರೆ, 1 ರೂಪಾಯಿ ದುಡ್ಡು ತೊಗೊಂಡಿಲ್ಲ. ಅದಕ್ಕೋಸ್ಕರ ಈ ಋಣ ನನ್ನ ತಲೆ ಮೇಲಿದೆ. ಈ ಹೋಟ್ಲ ಕಾಣಿಸ್ತಿದೆಯಲ್ಲ, ಇದೇ ಹೋಟ್ಲು ಗುಂಡ್ಯಾ ಚೆಕ್ ಪೋಸ್ಟಿಂದ ಮುಂಚೆ ಇರೋದು. ಇವರೇ ಬಾಲೋಣ, ಅವ್ರ ಹೆಂಡತಿ, ನಮ್ಮ ಅತ್ತಿಗೆ ಅನ್ಬೇಕು ಅವ್ರಿಗೆ. ಒಂದು ಅತ್ತಿಗೆಯಿಂದ ತಾಯಿ ಅನ್ಬೇಕು ಹೇಳ್ಬೇಕಾದ್ರೆ. ತುಂಬಾ ಋಣ ಇದೆ. ಫ್ರೀ ಊಟ ಹಾಕಿದ್ದಾರೆ, ಊಟ ಕೊಟ್ಟಿದ್ದಾರೆ. ನೋಡಿ ಮ್ಯಾಗಿ ಮಾಡ್ತಾರೆ ಇವರು, ಸೂಪರಾಗಿ ಮ್ಯಾಗಿ ಮಾಡ್ತಾರೆ. ಮ್ಯಾಗಿ ಅಂತ ತಿನ್ಬಿಟ್ರೆ ಕೈ ರುಚಿ ಬೆಣ್ಣೆ ಇದ್ದಂಗೆ. ನೋಡಿ ಇದೇ ಮ್ಯಾಗಿ. ಮತ್ತು ಈ ಹೋಟ್ಲಲ್ಲಿ ಬಾಯ್ಲಗ್ಗು, ಟೀ, ಕಾಫಿ, ಸೋಡಾ, ಮತ್ತು ಇದು ಬ್ರೆಡ್ ಆಮ್ಲೆಟ್ ಮಾಡ್ತಿರೋದು ಇವರು. ಬ್ರೆಡ್ ಆಮ್ಲೆಟ್ ಮಾತ್ರ ಅದೂ ಸೂಪರಾಗಿರುತ್ತೆ. ಮತ್ತು ಗಾಡಿ ನಿಲ್ಸೋಕ್ಕೆ ಜಾಗನೂ ಏನು ಹೇಳ್ತೀರಾ ನೀವು, ಸೂಪರಾಗಿ ಜಾಗ ಇರುತ್ತೆ. ಒಟ್ಟೊಂದು ಸ್ವಲ್ಪ ಬೇಜಾರಾಗುತ್ತೆ, ಲಾರಿಗಳು ಜಾಸ್ತಿ ಇರುತ್ತೆ. ಕಾರವರು ನಿಲ್ಲಿಸ್ಬೋದು, ಎಲ್ಲ ನಿಲ್ಲಿಸ್ಬೋದು. ಗಾಡಿ ನಿಲ್ಸೋಕ್ಕೆ ಏನು ಕಾಂಕ್ರೀಟ್ ರೋಡ್ ಥರ ಇದೆ. ಗಾಡಿ ತೊಳೆಯೋಕ್ಕೆ ಜಾಗ ಬೇಕಾದ್ರೆ ಕಾರವರು ಕಾರ್ ತೊಳ್ಕೊಬೋದು. ವಿಸಿಟ್ ಮಾಡಿ ಹೋಟ್ಲವ್ರಿಗೆ. ಇಂಥವ್ರಿಗೆ ಬೆಳೆಸಬೇಕು.